ನಾವು ಸೆಮಿಕಂಡಕ್ಟರ್ ಜರ್ನಿನ ಶುರು ಮಾಡಿದ್ವಿ. ಪಿ ಎನ್ ಜಂಕ್ಷನ್ ಡಯೋಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಝೆನರ್ ಡಯೋಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮುಂದೆ ನಾವು ಡಿಸ್ಕಸ್ ಮಾಡಬೇಕಾಗಿರುವಂತಹ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್, ಮುಖ್ಯವಾದ ಸೆಮಿಕಂಡಕ್ಟರ್ ಟ್ರಾನ್ಸಿಸ್ಟರ್ಸ್. ಟ್ರಾನ್ಸಿಸ್ಟರ್ಸ್ ಅಲ್ಲಿ ನಾವು ಮೊದಲಿಗೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಥವಾ BJT ಬಗ್ಗೆ ಈ ಸೆಷನ್ನಲ್ಲಿ, ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ಮಾತಾಡೋಣ. ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ಹಲವು ಕ್ಯಾಂಪಸ್ ಇಂಟರ್ವ್ಯೂಸ್ಗಳಲ್ಲಿ ಕೇಳಿರುವಂಥ ಕಾಮನ್ ಕ್ವೆಶನ್. ಯಾಕೆ ಅಂದರೆ ನಿಮಗೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅರ್ಥ ಆಗಿದ್ದರೆ ಮೋರ್ ಆರ್ ಲೆಸ್ ಬೇರೆ ಎಲ್ಲ ರಿಲೇಟೆಡ್ ಕಾನ್ಸೆಪ್ಟ್ಸು ಅಷ್ಟೇ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಊಹೆ ಮಾಡ್ಕೋಬೋದು. ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಟ್ರಿಕ್ಕಿ, ಬಟ್ ಅದು ಒಂದ್ಸಲಿ ಅರ್ಥ ಆದರೆ ಇಟ್ ವಿಲ್ ಬಿ ಸೋ ಫ್ಯಾಸಿನೇಟಿಂಗ್. ನಿಮಗೆ ಅದರಿಂದ ತುಂಬಾ ಖುಷಿ ಆಗುತ್ತೆ. ಮೇಲೆ ಹೆಚ್ಚು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಉತ್ಸಾಹ ಕೂಡ ಬರುತ್ತೆ. ಈ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಥವಾ BJT ಬಗ್ಗೆ ಮಾತಾಡೋಕೆ ಬಂದಾಗ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನಾನು ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತೀನಿ, BJT ಯಾವುದಕ್ಕೆ ಉಪಯೋಗ ಆಗುತ್ತೆ, ವಾಟ್ ಇಸ್ ದ ಮೇನ್ ಯೂಸ್ ಆಫ್ BJT ಅಂತ ಕೇಳಿದ ತಕ್ಷಣ ಪಟಕಂತ ಜನ ಎಲ್ಲರೂ ಆಂಪ್ಲಿಫೈಯರ್ ಅಂತ ಹೇಳ್ಬಿಡ್ತಾರೆ. ಅಫ್ಕೋರ್ಸ್ ಆಂಪ್ಲಿಫೈಯರು BJTನ ಒಂದು ತುಂಬ ಮುಖ್ಯವಾದಂಥ ಅಪ್ಲಿಕೇಶನ್. ಆದರೆ BJT ಆಸ್ ಸಚ್ ಆಂಪ್ಲಿಫೈಯರಿಗೆ ಮೇಯ್ನ್ ಆಗಿ ಯೂಸ್ ಆಗುವಂಥದ್ದಲ್ಲ. BJTs ಮುಖ್ಯವಾಗಿ ಅದು ಒಂದು ಸ್ವಿಚ್ ರೀತಿ ಕೆಲಸ ಮಾಡುತ್ತೆ ಸರ್ಕ್ಯೂಟ್ಸ್ನಲ್ಲಿ. ಇನ್ಫ್ಯಾಕ್ಟ್ ಅದಕ್ಕೆ ಒಂದು ಆನ್ ಸ್ಟೇಟ್, ಒಂದು ಆಫ್ ಸ್ಟೇಟ್, ಅಥವಾ ಆನ್ ಸ್ಟೇಟ್ನ ಸ್ಯಾಚುರೇಷನ್ ಸ್ಟೇಟ್ ಅಂತ ಕರಿತೀವಿ, ಆಫ್ ಸ್ಟೇಟ್ನ ಕಟ್ ಆಫ್ ಸ್ಟೇಟ್ ಅಂತ ಕರಿತೀವಿ. ಈ ಎರಡು ಸ್ಟೇಟ್ಗಳಿರೋ ಕಾರಣನೇ ಇದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ನ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಗಿ ಕಂಪ್ಲೀಟ್ ಈ ಡಿಜಿಟಲ್ ಪ್ರಪಂಚಕ್ಕೆ ಕಾರಣವಾಗಿರುವಂತಹ ಒಂದು ಡಿವೈಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಅದಕ್ಕಾಗಿ ಮೇನ್ ಅಪ್ಲಿಕೇಶನ್ ಆಫ್ ಟ್ರಾನ್ಸಿಸ್ಟರ್, ಎನಿ ಟ್ರಾನ್ಸಿಸ್ಟರ್, BJT ಇರ್ಬೋದು, ಮಾಸ್ಫೆಟ್ ಇರ್ಬೋದು, ಕೇಳಿದ್ರೆ ಒಂದು ಸ್ವಿಚ್ ರೀತಿ ಕೆಲಸ ಮಾಡುತ್ತೆ. ಅಫ್ಕೋರ್ಸ್ ಆಂಪ್ಲಿಫೈಯರು ಅಥವಾ ಇನ್ವರ್ಟರ್ಸು ರಿಲೇಟೆಡ್ ಸರ್ಕ್ಯೂಟ್ಸ್ ಏನಿದೆ ಅದು ಒನ್ ಆಫ್ ದಿ ಪ್ರೈಮರಿ ಅಪ್ಲಿಕೇಶನ್ಸ್, ಮುಖ್ಯವಾದ ಅಪ್ಲಿಕೇಶನ್. ಬಟ್ ಬಹು ಮುಖ್ಯವಾದದ್ದು ಯಾವುದು ಅಂದರೆ ಟ್ರಾನ್ಸಿಸ್ಟರ್ಸ್ ಆಪರೇಟಿಂಗ್ ಆಸ್ ಸ್ವಿಚ್. ಇದು ಮುಖ್ಯವಾದ ಅಂಶ. ಇನ್ನು ಇವತ್ತು ನಾವು BJT ಅದರ ಬೇಸಿಕ್ ಸರ್ಕ್ಯೂಟ್ ಹೆಂಗೆ ಸೆಟಪ್ ಮಾಡ್ತೀವಿ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ. ಸೊ ನಾವು ಒಂಚೂರು ಡಯೋಡ್ ಹೋದರೆ, ಡಯೋಡಲ್ಲಿ ಏನಾಗುತ್ತೆ, ಒಂದು P ಸೆಮಿಕಂಡಕ್ಟರ್, ಒಂದು NA ಸೆಮಿಕಂಡಕ್ಟರ್ ಬ್ಲಾಕ್ನ ತಗೊಂಡು ಅದೆರಡನ್ನು ಒಂದು ಪರ್ಟಿಕ್ಯುಲರ್ ಮೆಥಡಲ್ಲಿ ಜೋಡಿಸಿದಾಗ ಅದೆರಡರ ಮಧ್ಯೆ ಒಂದು ಜಂಕ್ಷನ್ ಫಾರ್ಮ್ ಆಗುತ್ತೆ. ಆ ಜಂಕ್ಷನ್ದು ಬಿಹೇವಿಯರ್ ಏನು ಅಂತ ಎಲ್ಲರಿಗೂ ಗೊತ್ತೇ ಇದೆ. ನೀವು ವಾಪಸ್ ಬೇಕಾದರೆ ನನ್ನ ಡಯೋಡ್ ವಿಡಿಯೋಗೆ ಹೋಗಿ ಇದನ್ನು ರೀಕ್ಯಾಪ್ ಮಾಡಿಕೊಂಡು ಬರ್ಬೋದು. ಸೊ PN ಜಂಕ್ಷನ್ ಫಾರ್ಮ್ ಆಗಿದ ತಕ್ಷಣ PN ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಮಾಡಿದ್ರೆ ಕರೆಂಟ್ ಫ್ಲೋ ಆಗುತ್ತೆ, ರಿವರ್ಸ್ ಬಯಾಸ್ ಮಾಡಿದ್ರೆ ಕರೆಂಟ್ ಫ್ಲೋ ಆಗೋದಿಲ್ಲ ನಾರ್ಮಲ್ ಡಯೋಡ್ನಲ್ಲಿ. ಸೊ ಈಗ ಟ್ರಾನ್ಸಿಸ್ಟರ್ನಲ್ಲಿ ನಾವೇನು ಮಾಡ್ತೀವಿ, 2 ಸೆಮಿಕಂಡಕ್ಟರ್ ಬ್ಲಾಕ್ ಬದಲಾಗಿ 3 ಸೆಮಿಕಂಡಕ್ಟರ್ ಬ್ಲಾಕ್ನ ತಗೋತೀವಿ. ಸೊ ಒಂದು ಟೈಪ್ ಆಫ್ ಸೆಮಿಕಂಡಕ್ಟರ್ನ ಇನ್ನೊಂದು ಟೈಪ್ ಆಫ್ ಸೆಮಿಕಂಡಕ್ಟರ್ 2 ಬ್ಲಾಕ್ ಮಧ್ಯೆ ಸ್ಯಾಂಡ್ವಿಚ್ ಮಾಡ್ತೀವಿ. ಅಂದರೆ ನಮಗೆ PNP ಅಥವಾ NPN ಅನ್ನೋ 2 ಥರ ಟ್ರಾನ್ಸಿಸ್ಟರ್ BJTಗಳು ಸಿಗ್ತವೆ. ಅಂದರೆ ಈ ಟ್ರಾನ್ಸಿಸ್ಟರ್ನಲ್ಲಿ 2 ಜಂಕ್ಷನ್ ಫಾರ್ಮ್ ಮಾಡಬೇಕು. ಅದಕ್ಕೋಸ್ಕರ ನಾವು 3 ಸೆಮಿಕಂಡಕ್ಟರ್ ಬ್ಲಾಕ್ ಯೂಸ್ ಮಾಡ್ತೀವಿ. ಈ ಬ್ಲಾಕ್ಗೆ ಪ್ರತ್ಯೇಕವಾಗಿ ಹೆಸರುಗಳಿದೆ. ಒಂದು ಫಸ್ಟ್ ಬ್ಲಾಕ್ ಹೆಸರು ಎಮಿಟರ್ ಅಂತ, ಸೆಕೆಂಡ್ ಬ್ಲಾಕ್ ಹೆಸರು ಬೇಸ್ ಅಂತ, ಥರ್ಡ್ ಬ್ಲಾಕ್ ಹೆಸರು ಕಲೆಕ್ಟರ್ ಅಂತ. ಈಗ ನಾವು NPNನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಯಾಕಂದರೆ ಜಾಸ್ತಿ NPN ಟ್ರಾನ್ಸಿಸ್ಟರ್ಸೇ ಯೂಸ್ಗೆ ಬರೋದು. ನಿಮ್ಮ ಸರ್ಕ್ಯೂಟ್ಸ್ನಲ್ಲಿ ಕೂಡ NPN ಟ್ರಾನ್ಸಿಸ್ಟರ್ಸ್ನೇ ಬಳಕೆ ಮಾಡುತ್ತಾರೆ. ಸೊ ನಾವು NPN ಟ್ರಾನ್ಸಿಸ್ಟರ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಎಮಿಟರ್ N ಟೈಪ್ ಇರುತ್ತೆ, ಮಧ್ಯ P ಟೈಪು ಬೇಸ್ನ ಫಾರ್ಮ್ ಮಾಡುತ್ತೆ, ಅದರ ಪಕ್ಕ ಇನ್ನೊಂದು N ಟೈಪ್ ಸೆಮಿಕಂಡಕ್ಟರ್ ಒಂದು ಜೋಡಿಸಿರ್ತಾರೆ, ಅದು ಕಲೆಕ್ಟರ್. ಸೊ ಎಮಿಟರ್, ಬೇಸ್, ಕಲೆಕ್ಟರ್, NPN ಇದು ಒಂದು BJTನ ಫಾರ್ಮ್ ಮಾಡುತ್ತೆ. ಇಲ್ಲಿ ನೀವು ನೋಡ್ಬೋದು 2 PN ಜಂಕ್ಷನ್ ಇದೆ. ಈ ಒಂದು PN ಜಂಕ್ಷನ್ನ ಸಪರೇಟ್ ಆಗಿ ತಗೊಂಡ್ರೆ ನಾರ್ಮಲ್ PN ಜಂಕ್ಷನ್ ಹೇಗೆ ಬಿಹೇವ್ ಮಾಡುತ್ತೆ, ಅದರದ್ದು ಏನೇನು ಪ್ರಾಪರ್ಟೀಸ್ ಇದೆ ಅದೆಲ್ಲವೂ ಇಲ್ಲಿಗೆ ಅಪ್ಲೈ ಆಗುತ್ತೆ. ಸೊ ಈಗ ಈ 2 PN ಜಂಕ್ಷನ್ಗಳಿದ್ದಾಗ ಇದನ್ನು ಯಾವ ರೀತಿ ಬಯಾಸ್ ಮಾಡಿದ್ರೆ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ ನೋಡೋದ್ರ ಮುಂಚೆ ನಾನು ನಿಮ್ಗೊಂದು ತಮಾಷೆ ಸನ್ನಿವೇಶ ಹೇಳ್ತೀನಿ. ಏನಪ್ಪ ಇವನು ಶಂಕರ್ ಎಲೆಕ್ಟ್ರಾನಿಕ್ಸ್ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಇದು ಯಾವುದೋ ಕಿತ್ತೋಗಿರೋ ಬೀಜ ಹೊಡಿತಾ ಇದ್ದಾನೆ ಅಂತ ಬೈಕೋಬೇಡಿ.
ಈ ಸನ್ನಿವೇಶನ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡ್ರೆ BJT ಮೋರರ್ಲೆಸ್ ಅದೇ ಥರ ಕೆಲಸ ಮಾಡುತ್ತೆ. ಇದೊಂದು ಒಳ್ಳೆ ಅನಾಲಜಿ ಅನಿಸ್ತು, ಅದಕ್ಕೆ ಸ್ವಲ್ಪ PG ಆದ್ರೂ ಈ ಸನ್ನಿವೇಶನ ನಾನು ಹೇಳ್ತಾ ಇದ್ದೀನಿ. ಈಗ 3 ರೂಮ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ರೂಮಲ್ಲಿ ಆ ರೂಮ್ ಒಳಗಡೆ ಕಾಲಿಡಕ್ಕೆ ಆಗದೆ ಇರೋಷ್ಟು ಜನ ಹುಡುಗರಿದ್ದಾರೆ. ಒಂದು 90-100 ಜನ ಹುಡುಗರು ಆ ರೂಮ್ ಒಳಗಡೆ ಭರ್ತಿ ಆಗಿರೋ ಹುಡುಗರಿದ್ದಾರೆ. ಇನ್ನೊಂದು ರೂಮ್ ಇದೆ, ಆ ರೂಮ್ನಲ್ಲಿ ಬರೀ 8-10 ಜನ ಹುಡುಗಿರಿದ್ದಾರೆ. ಆಯ್ತಾ, ಮೊದಲನೇ ರೂಮ್ ಭರ್ತಿ ಹುಡುಗರು, ಎರಡನೇ ರೂಮಲ್ಲಿ ಒಂದು 8-10 ಜನ ಹುಡುಗಿರು. ಇನ್ನು 3ನೇ ರೂಮ್ ಇದೆ. ಈ 2ನೇ ರೂಮಿಂದ 3ನೇ ರೂಮ್ಗೆ ಹೋಗೋಕ್ಕೆ ಸ್ವಲ್ಪ ಮಧ್ಯ ಏನೋ ಅಡ್ಡ ಇದೆ, ಒಂದು ಹೈ ಜಂಪ್ ಥರ ಜಂಪ್ ಹೊಡ್ಕೊಂಡು ಹೋಗಬೇಕು. ಸೊ ಇದು 3ನೇ ರೂಮು. ಈ 3ನೇ ರೂಮ್ನಲ್ಲಿ ಮಾಡರೇಟ್ ನಂಬರ್ ಆಫ್ ಹುಡುಗರಿದ್ದಾರೆ, ಒಂದು 30-40 ಜನ ಹುಡುಗರಿದ್ದಾರೆ. ಇದು ಈ 3 ರೂಮ್ ಸೆಟಪ್ ಅಂತ ಅಂದ್ಕೊಳ್ಳಿ. ಮೊದಲನೇ ರೂಮು ಭರ್ತಿ ಹುಡುಗರು, 2ನೇ ರೂಮಲ್ಲಿ ತುಂಬ ಕಡಿಮೆ ಒಂದು 8-10 ಜನ ಹುಡುಗಿರು, 3ನೇ ರೂಮಲ್ಲಿ ಮಾಡರೇಟ್ ನಂಬರ್ ಆಫ್ ಹುಡುಗರು. 2ನೇ ರೂಮಿಂದ 3ನೇ ರೂಮ್ಗೆ ಹೈ ಜಂಪ್ ಹೋಗ್ಕೊಂಡು ಹೋಗ್ಬೇಕಾಗತ್ತೆ. ಇದು ಸೆಟಪ್ ಅಂದ್ಕೊಳ್ಳಿ. ಈ ಸೆಟಪಲ್ಲಿ ಇದ್ದಾಗ ಈ ಮೊದಲನೇ ರೂಮಲ್ಲಿ ಹುಡುಗರಿದ್ರಲ್ಲ, ಅಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಏನಪ್ಪ ಅಂದರೆ, ಯಾರ್ಯಾರು 2ನೇ ರೂಮ್ಗೆ ಹೋದರೆ, ಮೊದಲನೇ ರೂಮಿಂದ 2ನೇ ರೂಮಿಗೆ ಹೋದರೆ ಅಲ್ಲಿರೋ ಹುಡುಗಿರು 10 ಜನ ಡ್ಯಾನ್ಸ್ ಕಾಂಪಿಟೇಷನ್ಗೆ ಇಲ್ಲಿಂದ ಪಾರ್ಟ್ನರ್ಸ್ನ ಚೂಸ್ ಮಾಡ್ತಾರೆ ಅಂತ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಹೋಗಿದ ತಕ್ಷಣ ನಮ್ಮ ಹುಡುಗರೆಲ್ಲ ಎಕ್ಸೈಟ್ ಆಗ್ಬಿಟ್ಟು, ಎಸ್ ನಾನು ಪಾರ್ಟ್ನರ್ ಚೂಸ್ ಆಗಿ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ. ಇದ್ದಿದ್ದ 90-100 ಜನ ಹುಡುಗರು ಮೊದಲನೇ ರೂಮನ್ನ ಬಿಟ್ಟು 2ನೇ ರೂಮ್ಗೆ ಹೊರಟ್ಬಿಡ್ತಾರೆ. ಆದರೆ 2ನೇ ರೂಮಲ್ಲಿ ಏನಾಯ್ತು, ಬರೀ 8-10 ಜನ ಹುಡುಗಿರಿದ್ರಲ್ವಾ, ಈ 10 ಜನ ಹುಡುಗಿರು ಈ ಹೋಗಿದ್ದ 90 ಜನ 100 ಜನ ಹುಡುಗರಲ್ಲಿ 10 ಜನನ ಮಾತ್ರ ಪಾರ್ಟ್ನರ್ ಆಗಿ ಚೂಸ್ ಮಾಡ್ಕೊಂಡು ಅವರು ಡ್ಯಾನ್ಸ್ ಕಾಂಪಿಟೇಷನ್ ಹೊರಟ್ಬಿಡ್ತಾರೆ. ಈಗ ಈ 90-100 ಜನ ಹುಡುಗರು ಏನಿದ್ರು ಅವರಲ್ಲಿ ಬರೀ 10 ಜನಕ್ಕೆ ಪಾರ್ಟ್ನರ್ ಸಿಕ್ಕಿದ್ರು, ಅವ್ರು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಯ್ತು. ಈ ಮಿಕ್ಕಿದ 80-90 ಜನ ಹಾಗೆ ಉಳ್ಕೊಂಡ್ರು. ಅವ್ರಿಗೆ ಬೇಸರ ಆಯಿತು, ಏನಪ್ಪ ನಮ್ಮನ್ನು ಚೂಸ್ ಮಾಡಲಿಲ್ವೇ, ಡ್ಯಾನ್ಸ್ ಕಾಂಪಿಟೇಷನ್ ಹೋಗೋಕ್ಕಾಗಲಿಲ್ವೇ, ಪಾರ್ಟ್ನರ್ ಸಿಕ್ಲಿಲ್ವೇ ಅಂತ ಯೋಚನೆ ಮಾಡ್ಕೊಂಡಿದ್ದ ಟೈಮಲ್ಲಿ 3ನೇ ರೂಮಲ್ಲಿ ಹುಡುಗರಿದ್ರಲ್ಲ, ಅಲ್ಲಿಂದ ಕರೆ ಬಂತು, ಲೇ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗ್ಲಿಲ್ಲ ಅಂದ್ರೆ ಏನಂತೋ, ಬೋಂಡ್ರ ನಾವು ಪಾರ್ಟಿ ಮಾಡೋಣ, ಮಜ್ಜಾ ಮಾಡೋಣ ಅಂತ. ಕರೆ ಬಂದಿದ್ದ ತಕ್ಷಣ ಇದ್ದಿದ್ದು 80-90 ಜನ ಹುಡುಗರು ಅಲ್ಲಿ ಜಂಪ್ ಹೊಡ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ಅಲ್ಲಿ ಹೈ ಜಂಪ್ ಹೊಡ್ಕೊಂಡು ಆ 3ನೇ ರೂಮ್ಗೆ ಹೋಗಿ ಎಲ್ಲ ಹುಡುಗರು ಸೇರಿ ಸರಿಯಾಗಿ ಪಾರ್ಟಿ ಮಾಡಾಕ್ಬಿಟ್ರು. ಇದು ಸನ್ನಿವೇಶ. ಇದು ತುಂಬ ಫನ್ನಿ ಅಥವಾ ತುಂಬ ಸಿಲ್ಲಿ ಸನ್ನಿವೇಶ ಅಂತ ಅನ್ನಿಸ್ಬೋದು, ಬಟ್ ನಂಬಿ ಪ್ರಿಸೈಸ್ಲಿ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಇದೇ ಥರನೇ ಕೆಲಸ ಮಾಡೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ನ ಕರೆಂಟ್ ಕಂಟ್ರೋಲ್ಡ್ ಡಿವೈಸ್ ಅಂತ ಕರೀತಾರೆ. ಯಾಕೆ ಅದನ್ನು ಆ ರೀತಿ ಕರೀತಾರೆ ಅಂತ ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಕೊನೆಯಲ್ಲಿ ನಿಮಗೆ ಹೇಳ್ತೀನಿ. ಈಗ ಈ ಕಥೆಯನ್ನು ನಾವು ಕಟ್ಕೊಳ್ಳಿ. ಇನ್ನು ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡೋದಕ್ಕೆ ಮೊದಲನೇ ತುಂಬ ಇಂಪಾರ್ಟೆಂಟ್ ವಿಚಾರ ಏನಂದರೆ, ಈ 3 ಎಮಿಟರ್ ಬೇಸ್ ಕಲೆಕ್ಟರ್ನ ಯಾವ್ಯಾವ ರೀತಿ ಡೋಪ್ ಮಾಡಿರ್ತಾರೆ ಅನ್ನೋದು ಈ ಎಲ್ಲ ಬುಕ್ನಲ್ಲೂ ಬರೀತಾರೆ. ಬಟ್ ಯಾಕೋ ನಾವು ಆ ವಿಷಯದ ಕಡೆ ತುಂಬ ಗಮನ ಕೊಡೋದಿಲ್ಲ. ಬಟ್ ನೀವು ನೋಡ್ತು ಅಂದರೆ ಆ ವಿಷಯನೇ ತುಂಬ ಇಂಪಾರ್ಟೆಂಟ್ ರೋಲ್, ತುಂಬ ಮುಖ್ಯವಾಗಿ ಈ ಟ್ರಾನ್ಸಿಸ್ಟರ್ ಈ ರೀತಿ ಕೆಲಸ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಅದು ಆ ರೀತಿ ಡೋಪ್ ಆಗಿರೋದೇನೆ. ನಾನು ಕೊಟ್ಟಂಥ ಸನ್ನಿವೇಶಕ್ಕೆ ಅನಾಲಜಿ ಕೊಟ್ಟಾಗ ನಿಮ್ಗಿದು ಅರ್ಥ ಆಗುತ್ತೆ. ಮೊದಲಿಗೆ NPN ನಲ್ಲಿ ಎನ್ ಟೈಪ್ ಎಮಿಟರ್ ಇದೆ, ಎಮಿಟರ್ ಎನ್ ಟೈಪ್ ಇದೆ. ಈ ಎಮಿಟರ್ ರೀಜನು ಯಾವಾಗಲೂ ಹೆವಿಲಿ ಡೋಪ್ಡ್ ಆಗುತ್ತೆ. ಆಯ್ತಾ, ನಮ್ಮ ಮೊದಲನೇ ರೂಮ್ ಇದ್ದಂಗೆ ಅಲ್ಲೇನೋ ಆ ರೂಮ್ ಭರ್ತಿ ಹುಡುಗರಿದ್ರಲ್ವಾ, ಅದೇ ರೀತಿ ಈ ಎನ್ ಟೈಪ್ ಎಮಿಟರ್ ಭರ್ತಿ ಎಲೆಕ್ಟ್ರಾನ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಎಲೆಕ್ಟ್ರಾನ್ಸ್ ಇರೋ ಥರ ಇದನ್ನ ಡೋಪ್ ಮಾಡಿರ್ತಾರೆ. ಇಂಗ್ಲೀಷಲ್ಲಿ ಅದನ್ನ ಹೆವಿಲಿ ಡೋಪ್ಡ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಅದರ ಪಕ್ಕ ಇರುವಂಥ ರೀಜನು, ಬೇಸ್ ರೀಜನು, ಪಿ ಟೈಪ್ ರೀಜನು, ಅದು ಲೈಟ್ಲಿ ಡೋಪ್ ರೀಜನು. ನಾನು ಕೊಟ್ಟಂಥ ಸನ್ನಿವೇಶದಲ್ಲಿ ಏನಾಯ್ತು, 2ನೇ ರೂಮ್ನಲ್ಲಿ ಬರೀ 8-10 ಜನ ಹುಡುಗಿರಿದ್ರು, ಕಡಿಮೆ ಜನ ಹುಡುಗಿರಿದ್ರು. ಅದೇ ರೀತಿ ಪಿ ಟೈಪ್ ಸೆಮಿಕಂಡಕ್ಟರ್ ಬೇಸು ಲೈಟ್ಲಿ ಡೋಪ್ಡ್, ಅಲ್ಲಿ ತುಂಬ ಹೋಲ್ಸ್ ಇರೋದಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಹೋಲ್ಸ್ ಅವೈಲಬಿಲಿಟಿ ಇರುತ್ತೆ. ಇನ್ನು 3ನೇದು ಕಲೆಕ್ಟರ್ ರೀಜನು ಮಾಡರೇಟ್ಲಿ ಡೋಪ್ಡ್. ನಮ್ಮ ಸನ್ನಿವೇಶದಲ್ಲಿ 3ನೇ ರೂಮಲ್ಲಿ ತುಂಬ ಹುಡುಗರು ಇರಲಿಲ್ಲ, ಕಡಿಮೆ ಹುಡುಗರು ಇರಲಿಲ್ಲ, ಮಾಡರೇಟ್ ಒಂದು 30-40 ಜನ ಹುಡುಗರಿರೋ ಥರ ರೂಮ್ ಅದು. ಸೊ ಈ ಎನ್ ಟೈಪ್ ಕಲೆಕ್ಟರ್ ರೀಜನ್ ಕೂಡ ಮಾಡರೇಟ್ಲಿ ಡೋಪ್ಡ್. ಸೊ ತುಂಬ ಕಡಿಮೆನೂ ಇಲ್ಲ, ತುಂಬ ಜಾಸ್ತಿನೂ ಇಲ್ಲ, ಮಧ್ಯ ಪ್ರಮಾಣದಲ್ಲಿ ಎಲೆಕ್ಟ್ರಾನ್ಸ್ ಅವೈಲಬಿಲಿಟಿ ಇರುತ್ತೆ. ಈ ರೀತಿ ಡೋಪ್ ಮಾಡಿರೋದು BJT ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ತುಂಬ ಮುಖ್ಯ ಕಾರಣ ಆಗುತ್ತೆ. ಸೊ ಈಗೇನಾಗತ್ತೆ,
ನಾರ್ಮಲಿ ನಾವು ಹೆಂಗೆ ಬಯಾಸ್ ಮಾಡ್ತೀವಿ ನಿಮಗೆಲ್ಲ ಇದು ಗೊತ್ತೇ ಇರ್ಬೋದು. ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ತಗೊಂಡಾಗ ಎಮಿಟರ್ ಬೇಸ್ಗೆ ಏನು ಪಿ ಎನ್ ಜಂಕ್ಷನ್ ಇರುತ್ತೆ ಆ ಜಂಕ್ಷನ್ನ ಫಾರ್ವರ್ಡ್ ಬಯಾಸ್ ಮಾಡ್ತೀವಿ. ಕಲೆಕ್ಟರ್ ಬೇಸ್ಗೆ ಏನು ಪಿ ಎನ್ ಜಂಕ್ಷನ್ ಇರುತ್ತೆ ಆ ಜಂಕ್ಷನ್ನ ನಾವು ರಿವರ್ಸ್ ಬಯಾಸ್ ಮಾಡ್ತೀವಿ. ಸೊ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ನ ತಗೊಂಡಾಗ ಎಮಿಟರ್ ಬೇಸ್ ತಗೊಂಡಾಗ ಎನ್ ಟೈಪ್ಗೆ ಪಾಸಿಟಿವ್ ಆಫ್ ದ ಬ್ಯಾಟ್ರಿ, ಪಿ ಟೈಪ್ಗೆ ಎನ್ ಟೈಪ್ ಎಮಿಟರ್ಗೆ ನೆಗೆಟಿವ್ ಆಫ್ ದ ಬ್ಯಾಟ್ರಿ, ಪಿ ಟೈಪ್ ಬೇಸ್ಗೆ ಪಾಸಿಟಿವ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಅದೇ ರೀತಿ ಬೇಸ್ ಕಲೆಕ್ಟರ್ ಜಂಕ್ಷನ್ ತಗೊಂಡಾಗ ಪಿ ಟೈಪ್ಗೆ ನೆಗೆಟಿವ್ ಆಫ್ ದ ಬ್ಯಾಟ್ರಿ, ಎನ್ ಟೈಪ್ಗೆ ಪಾಸಿಟಿವ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಿ ಎಮಿಟರ್ ಬೇಸ್ ಜಂಕ್ಷನ್ನ ಫಾರ್ವರ್ಡ್ ಬಯಾಸ್ ಮಾಡ್ತೀವಿ, ಕಲೆಕ್ಟರ್ ಬೇಸ್ ಜಂಕ್ಷನ್ನ ರಿವರ್ಸ್ ಬಯಾಸ್ ಮಾಡ್ತೀವಿ. ಸೊ ಇನ್ನು ಈ ಜಂಕ್ಷನ್ನ ಸಪ್ರೇಟಾಗಿ ತಗೊಳ್ಳೋಣ. ಈಗ ಎಮಿಟರ್ ಬೇಸ್ ಜಂಕ್ಷನ್ ಒಂದು ನಾರ್ಮಲ್ ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಅನ್ಕೊಳ್ಳಿ. ನಾನು ಅವಾಗಲೇ ಹೇಳಿದೆ ಒಂದು ಸಪ್ರೇಟ್ ಜಂಕ್ಷನ್ ತಗೊಂಡಾಗ ಅದು ಪಿ ಎನ್ ಜಂಕ್ಷನ್ ಥರಾನೇ ಕೆಲಸ ಮಾಡುತ್ತೆ. ಇವಾಗ ಅದನ್ನೇನು ಮಾಡಿದ್ದೀವಿ ನಾವು ಫಾರ್ವರ್ಡ್ ಬಯಾಸ್ ಮಾಡಿದ್ದೀವಿ. ಫಾರ್ವರ್ಡ್ ಬಯಾಸ್ ಮಾಡಿದ್ರೆ ಏನಾಗುತ್ತೆ ಡಯೋಡ್ನಲ್ಲಿ ಪಟಕ್ ಅಂತ ಕರೆಂಟ್ ಫ್ಲೋ ಆಗಕ್ಕೆ ಶುರು ಆಗುತ್ತೆ. ಈ ನಮ್ಮ ಸನ್ನಿವೇಶದಲ್ಲಿ ಒಂದು ಅನೌನ್ಸ್ಮೆಂಟ್ ಬಂತಲ್ಲ, ಈ ರೂಮಿಂದ ಹುಡುಗರು ಪಕ್ಕದ ರೂಮಿಗೆ ಹೋದರೆ ಅಲ್ಲಿರುವಂಥ ಹುಡುಗಿರು ನಿಮ್ಮನ್ನ ಪಾರ್ಟ್ನರ್ಸ್ ಆಗಿ ಚೂಸ್ ಮಾಡಿ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗುವಂಥ ಚಾನ್ಸ್ ಸಿಗುತ್ತೆ ಅನ್ನೋ ಅನೌನ್ಸ್ಮೆಂಟೇ ಈ ಫಾರ್ವರ್ಡ್ ಬಯಾಸ್. ಈ ಫಾರ್ವರ್ಡ್ ಬಯಾಸ್ ಮಾಡಿದ ತಕ್ಷಣ ಏನಾಯ್ತು, ಕರೆಂಟ್ ಫ್ಲೋ ಆಗಕ್ಕೆ ಶುರು ಮಾಡುತ್ತೆ. ಅಂದರೆ ಎಮಿಟರಲ್ಲಿರೋ ಎಲೆಕ್ಟ್ರಾನ್ಸ್ ಎಲ್ಲ ಜಂಕ್ಷನ್ ಕ್ರಾಸ್ ಓವರ್ ಮಾಡಿ ಬೇಸಿಗೆ ಹೊಟ್ಟೋಯ್ತು. ಎಲ್ಲ ಎಲೆಕ್ಟ್ರಾನ್ಸು ಬೇಸಿಗೆ ಹೊಟ್ಟೋಯ್ತು. ಎಷ್ಟು ಸಿಕ್ಕಾಬಿಟ್ಟೆ ಎಲೆಕ್ಟ್ರಾನ್ಸ್ ಇತ್ತು ಎಮಿಟರಲ್ಲಿ, ಆಲ್ ಆಫ್ ದೆಮ್ ಗಾಟ್ ಎಮಿಟೆಡ್ ಇನ್ ಟು ದ ಬೇಸಲ್ಲಿ ಹೋಗಿ ಕೂತ್ಕೋತು. ಈಗ ಅನ್ಫಾರ್ಚುನೇಟ್ಲಿ ಬೇಸ್ ಯಾವ ರೀತಿ ಡೋಪ್ ಆಗಿತ್ತೋ ಬೇಸ್ ವಾಸ್ ಲೈಟ್ಲಿ ಡೋಪ್ಡ್. 2ನೇ ರೂಮಲ್ಲಿ ಎಷ್ಟು ಜನ ಹುಡುಗಿರಿದ್ರೋ ಬರೀ 8-10 ಜನ ಹುಡುಗಿರಿದ್ರೋ, ಅಷ್ಟು ಜನ ಹುಡುಗರಿಗೆ ಮಾತ್ರ ಪಾರ್ಟ್ನರ್ ಸಿಕ್ಕಿ ಅವ್ರ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋದ್ರು. ಇಲ್ಲೂ ಕೂಡ ಅಷ್ಟೇ ಕೆಲವು ಎಲೆಕ್ಟ್ರಾನ್ಸಿಗೆ ಮಾತ್ರ ಬೇಸಲ್ಲಿರೋ ಸ್ವಲ್ಪ ಕಡಿಮೆ ಪ್ರಮಾಣದ ಹೋಲ್ಸ್ ಜೊತೆ ರೀಕಂಬೈನ್ ಆಗಿ ಬೇಸ್ ಕರೆಂಟ್ ಫಾರ್ಮ್ ಆಗೋ ಚಾನ್ಸ್ ಸಿಗುತ್ತೆ. ಅದಕ್ಕೆ ಯಾವಾಗಲೂ ನೆನಪಿಟ್ಕೊಳ್ಳಿ, ಟ್ರಾನ್ಸಿಸ್ಟರ್ನಲ್ಲಿ ಬೇಸ್ ಕರೆಂಟು ತುಂಬ ಸಣ್ಣ ಪ್ರಮಾಣದಲ್ಲಿರುತ್ತೆ. ಯಾಕೆ, ಅಷ್ಟು ಎಲೆಕ್ಟ್ರಾನ್ಸ್ ಹೋದರೂ ಕೂಡ ಯಾವ ಎಲೆಕ್ಟ್ರಾನ್ಸ್ ರೀಕಂಬೈನ್ ಆಗತ್ತಲ್ಲ ಅದು ಮಾತ್ರ ಬೇಸ್ ಕರೆಂಟ್ ಫಾರ್ಮ್ ಮಾಡುತ್ತೆ. ಸೊ ಅಷ್ಟು ಎಲೆಕ್ಟ್ರಾನ್ಸ್ ಸಣ್ಣ ಪ್ರಮಾಣದ ಬೇಸ್ ಕರೆಂಟ್ ಫಾರ್ಮ್ ಆಗಲಿಕ್ಕೆ ಕಾರಣ ಆಯಿತು. ಇನ್ನು ಮಿಕ್ಕಿದ ಎಲೆಕ್ಟ್ರಾನ್ಸ್ ಸಿಕ್ಕಾಪಟ್ಟೆ ಎಲೆಕ್ಟ್ರಾನ್ಸ್ ಎಮಿಟರಿಂದ ಎಲ್ಲ ಬಂದ್ಬಿಡಿತ್ತು ಬೇಸ್ಗೆ, ಇದಕ್ಕೆ ರೀಕಂಬೈನ್ ಆಗಕ್ಕೆ ಚಾನ್ಸ್ ಸಿಗ್ಲಿಲ್ಲ. ಅದೆಲ್ಲ ಏನು ಫ್ರೀ ಎಲೆಕ್ಟ್ರಾನ್ಸ್, ಅದು ಯಾವುದೇ ಬಾಂಡಿಂಗ್ ಇಲ್ದಿರೋ ಕಂಪ್ಲೀಟ್ ಆಗಿ ಕರೆಂಟ್ ಫಾರ್ಮ್ ಮಾಡಬಹುದಂತ ಫ್ರೀ ಎಲೆಕ್ಟ್ರಾನ್ಸ್. ಈಗ ಈ ಫ್ರೀ ಎಲೆಕ್ಟ್ರಾನ್ಸು ನೀವು ಬೇಸ್ ಕಲೆಕ್ಟರ್ ಜಂಕ್ಷನ್ ತಗೊಳ್ಳಿ. ಬೇಸ್ ಕಲೆಕ್ಟರ್ ಜಂಕ್ಷನ್ ರಿವರ್ಸ್ ಬಯಾಸ್ ಆದ್ರೆ ಏನಾಯ್ತು, ನಾವು ಎನ್ ಟೈಪ್ ಕಲೆಕ್ಟರ್ಗೆ ಪಾಸಿಟಿವ್ ಕನೆಕ್ಟ್ ಮಾಡಿದ್ವಿ, ಪಿ ಟೈಪ್ ಬೇಸ್ಗೆ ನೆಗೆಟಿವ್ನ ಕನೆಕ್ಟ್ ಮಾಡಿದ್ವಿ. ಸೊ ನೆಗೆಟಿವ್ ಟರ್ಮಿನಲ್ ಎಲೆಕ್ಟ್ರಾನ್ಸ್ನ ರಿಪೆಲ್ ಮಾಡುತ್ತೆ, ಆ ಕಡೆ ಪಾಸಿಟಿವ್ ಎಲೆಕ್ಟ್ರಾನ್ಸ್ನ ಪುಲ್ ಮಾಡುತ್ತೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಎಲೆಕ್ಟ್ರಾನ್ಸ್ ಇದೆ ಬೇಸ್ನಲ್ಲಿ, ಕಲೆಕ್ಟ್ರಲ್ಲೂ ಎಲೆಕ್ಟ್ರಾನ್ಸ್ ಇದೆ. ಇದೊಂದು ಕಂಪ್ಲೀಟ್ ಫ್ರೀ ಎಲೆಕ್ಟ್ರಾನ್ಸ್ ಅವೈಲಬಲ್ ಇರೋ ಸೆಮಿ ಕಂಡಕ್ಟರ್ ಬಾರ್ ಥರ ಆಗೋಯ್ತು ಇವಾಗ. ಸೊ ಆ ಪಾಸಿಟಿವ್ ಪುಲ್ಲು ಈ ನೆಗೆಟಿವ್ ಪುಷ್ ಇಂದ ಅಷ್ಟು ಎಲೆಕ್ಟ್ರಾನ್ಸು ದೊಡ್ಡ ಪ್ರಮಾಣದಲ್ಲಿ ಕಲೆಕ್ಟರ್ ಬೇಸ್ ಸರ್ಕ್ಯೂಟ್ನಲ್ಲಿ ಕರೆಂಟ್ನ ಫಾರ್ಮ್ ಮಾಡುತ್ತೆ. ಸೊ ಎಮಿಟರಿಂದ ಎಮಿಟ್ ಆಗಿ ಇಂಜೆಕ್ಟ್ ಆಗಿ ಬಂದ ಅಷ್ಟು ಎಲೆಕ್ಟ್ರಾನ್ಸು ಕಲೆಕ್ಟರ್ ಸರ್ಕ್ಯೂಟ್ನಲ್ಲಿ ನಿಮಗೆ ಕರೆಂಟ್ನ ಫಾರ್ಮ್ ಮಾಡುತ್ತೆ. ಸರ್ ರಿವರ್ಸ್ ಬಯಾಸ್ ಮಾಡಿದ್ದೀರಾ, ಅಲ್ಲಿ ಪಿ ಎನ್ ಜಂಕ್ಷನ್ ಇದೆ, ಹೆಂಗ್ ಸರ್? ರಿವರ್ಸ್ ಬಯಾಸ್ ಯಾವುದಕ್ಕೆ ಜ್ಞಾಪಕ ಇಟ್ಕೊಳ್ಳಿ, ಪಿ ಬೇಸು, ಎನ್ನು ಕಲೆಕ್ಟರು, ಎಲೆಕ್ಟ್ರಾನ್ಸು ಕಲೆಕ್ಟರ್ ಇಂದ ಬೇಸ್ಗೆ ಬರೋಕ್ ಮಾತ್ರ ರಿವರ್ಸ್ ಬಯಾಸ್. ಬೇಸ್ ಇಂದ ಎಲೆಕ್ಟ್ರಾನ್ಸ್ ಕಲೆಕ್ಟರ್ ಹೋಗೋದಕ್ಕೆ ರಿವರ್ಸ್ ಬಯಾಸ್ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ. ನೀವು ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ನಿಮಗೆ ಜ್ಞಾಪಕ ಇರ್ಬೋದು. ಪಿ ಸೈಡ್ ಇಂದ ಎನ್ ಸೈಡ್ಗೆ ಎಲೆಕ್ಟ್ರಾನ್ಸ್ ಹರಿತಾನೆ ಇರುತ್ತೆ, ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಜ್ಞಾಪಕ ಇದೆಯಾ? ನೀವು ರಿವರ್ಸ್ ಬಯಾಸ್ ಮಾಡಿದ್ರು ರಿವರ್ಸ್ ಲೀಕೇಜ್ ಕರೆಂಟ್ ಅಥವಾ ಸ್ಯಾಚುರೇಷನ್ ಕರೆಂಟ್ ಅಲ್ಲಿ ಪಿ ಸೈಡ್ ಇಂದ ಎನ್ ಸೈಡ್ಗೆ ಎಲೆಕ್ಟ್ರಾನ್ಸ್ ಹೋಗೋದಕ್ಕೇನು ಬ್ಯಾರಿಯರ್ ಇಲ್ಲ. ಸೊ ಈ ರಿವರ್ಸ್ ಬಯಾಸ್ ಕಂಡೀಷನ್ ಅಲ್ಲೂ ಪಿ ಸೈಡ್ ಅಲ್ಲಿ ತುಂಬಿಕೊಂಡಿರೋ ಅಂತ ಎಲೆಕ್ಟ್ರಾನ್ಸು ಎನ್ ಸೈಡ್ ಕಲೆಕ್ಟರ್ಗೆ ಹೋಗೋದಕ್ಕೆ ಯಾವುದೇ ಅಡ್ಡ ಇಲ್ಲ. ಅದಷ್ಟು ಎಲೆಕ್ಟ್ರಾನ್ಸು ಕ್ರಾಸ್ ಮಾಡಿ ಬೇಸಿಂದ ಕಲೆಕ್ಟರ್ಗೆ ಹೋಗಿ
ದೊಡ್ಡ ಪ್ರಮಾಣದಲ್ಲಿ ಕರೆಂಟನ್ನ ಫಾರ್ಮ್ ಮಾಡುತ್ತೆ. ಇದು ಕಲೆಕ್ಟರ್ ಕರೆಂಟ್. ಕಲೆಕ್ಟರ್ ಕರೆಂಟು ದೊಡ್ಡ ಪ್ರಮಾಣದಲ್ಲಿರುತ್ತೆ. ಈ ದೊಡ್ಡ ಪ್ರಮಾಣದ ಕಲೆಕ್ಟರ್ ಕರೆಂಟ್ ಬರೋದಕ್ಕೆ ಕಾರಣ ಏನು? ಈ ಸಣ್ಣ ಪ್ರಮಾಣದ ಪಾಸಿಟಿವ್ ಫಾರ್ವರ್ಡ್ ಬಯಾಸ್ ಏನು ಮಾಡಿದ್ವಿ ಪಿ ಎನ್ ಜಂಕ್ಷನ್ನ, IB ಅಂದರೆ ಬೇಸ್ ಕರೆಂಟ್ ಏನು ಬಂತಲ್ಲ, ಬೇಸ್ ಕರೆಂಟ್ ಬಂದ್ರೇನೆ ನಿಮಗೆ ಮಿಕ್ಕಿದ ಎಲೆಕ್ಟ್ರಾನ್ಸ್ ಅಷ್ಟು ಕಲೆಕ್ಟರ್ ಕರೆಂಟ್ನ ಫಾರ್ಮ್ ಮಾಡೋದು. ಸೊ ನೀವು ಎಷ್ಟೆಷ್ಟು ಬೇಸ್ ಕರೆಂಟ್ನ ಜಾಸ್ತಿ ಮಾಡ್ತೀರಾ ಅಷ್ಟಷ್ಟು ಜಾಸ್ತಿ ಎಲೆಕ್ಟ್ರಾನ್ಸು ನಮ್ಮ ಬೇಸ್ ರೀಜನ್ಗೆ ಬಂದು ಅಲ್ಲಿಂದ ಕಲೆಕ್ಟರ್ ಸರ್ಕ್ಯೂಟಲ್ಲಿ ಕರೆಂಟ್ ಫಾರ್ಮ್ ಮಾಡುತ್ತೆ. ಸೊ ಯುವರ್ ಕಲೆಕ್ಟರ್ ಕರೆಂಟ್ ಈಸ್ ಡಿಪೆಂಡೆಂಟ್ ಆನ್ ಬೇಸ್ ಕರೆಂಟ್. ಕಲೆಕ್ಟರ್ ಕರೆಂಟ್ IC is equal to ಬೀಟಾ ಟೈಮ್ಸ್ IB. ಅಂದರೆ ಬೀಟಾ ಅನ್ನೋದು 90, 100 ಆ ಥರ ಇರುತ್ತೆ. ಕಲೆಕ್ಟರ್ ಕರೆಂಟ್ ಬೇಸ್ ಕರೆಂಟ್ ಏನಿರುತ್ತೆ ಅದ್ರ 100ರಷ್ಟು ಕಲೆಕ್ಟರ್ ಕರೆಂಟ್ ಬರುತ್ತೆ. ಆದರೆ ಕಲೆಕ್ಟರ್ ಕರೆಂಟ್ ಸುಮ್ಮನೆ ಬಂದ್ಬಿಡಲ್ಲ. ನಾವು ಫಾರ್ವರ್ಡ್ ಬಯಾಸ್ ಮಾಡಿ ಎಮಿಟರಿಂದ ಪುಷ್ ಮಾಡ್ತೀವಲ್ಲ ಎಲೆಕ್ಟ್ರಾನ್ಸು, ಸೊ ಆ ಬೇಸ್ ಕರೆಂಟ್ ಎಷ್ಟು ಫಾರ್ಮ್ ಮಾಡ್ತೀವೋ ಅದಕ್ಕೆ ಪ್ರಪೋರ್ಷನಲ್ ಆಗಿ ಕಲೆಕ್ಟರ್ ಕರೆಂಟ್ ಫಾರ್ಮ್ ಆಗುತ್ತೆ. ಅದಕ್ಕೋಸ್ಕರನೇ ಟ್ರಾನ್ಸಿಸ್ಟರ್ನ ಕರೆಂಟ್ ಕಂಟ್ರೋಲ್ ಡಿವೈಸ್ ಅಂತಾರೆ. ನೀವು ಕಲೆಕ್ಟರ್ ಕರೆಂಟ್ ಜಾಸ್ತಿ ಮಾಡ್ಬೇಕಂದ್ರೆ ನೀವು ಶಾರ್ಟ್ ಸರ್ಕ್ಯೂಟ್ ಮಾಡಿದ್ರು ಕಲೆಕ್ಟರ್ ಕರೆಂಟ್ ಜಾಸ್ತಿ ಆಗಲ್ಲ. ನೀವು ಬೇಸ್ ಕರೆಂಟ್ ಜಾಸ್ತಿ ಮಾಡ್ತಿದ್ದಂಗೆ ಕಲೆಕ್ಟರ್ ಕರೆಂಟ್ ಜಾಸ್ತಿ ಆಗುತ್ತೆ. ಒಂದು ಟೈಮಲ್ಲಿ ಕಲೆಕ್ಟರ್ ಕರೆಂಟ್ ಮ್ಯಾಕ್ಸಿಮಮ್ ಹೊಟ್ಟೋಗುತ್ತೆ, ಅದ್ರ ಮೇಲೆ ಜಾಸ್ತಿ ಆಗಲ್ಲ. ಅದು ಸ್ಯಾಚುರೇಷನ್ ರೀಜನ್ ಅಂತ ಕರಿತೀವಿ. ಆವಾಗ ಟ್ರಾನ್ಸಿಸ್ಟರ್ನ ಆನ್ ಕಂಡೀಷನ್ ಅಂತ ಕರಿತೀವಿ. ಇನ್ನೊಂದು ಕಡೆ ಬೇಸ್ ಕರೆಂಟ್ನ ತುಂಬ ಕಡಿಮೆ ಮಾಡಿಬಿಟ್ರೆ ಯಾವುದೇ ಎಲೆಕ್ಟ್ರಾನ್ಸ್ ಎಮಿಟರಿಂದ ಬೇಸ್ಗೆ ಹೋಗೋದೇ ಇಲ್ಲ. ಆವಾಗ ಟ್ರಾನ್ಸಿಸ್ಟರ್ ಯಾವುದೇ ಕರೆಂಟ್ ಹರಿಯೋದಿಲ್ಲ ಕಲೆಕ್ಟರಲ್ಲಿ. ಅದನ್ನು ಕಟ್ ಆಫ್ ಅಥವಾ ಆಫ್ ಸ್ಟೇಟ್ ಅಂತ ಕರಿತೀವಿ. ಸೊ ಇವಾಗ ಏನಾಯಿತು, ನಾವು ಎಮಿಟರಿಂದ ಎಲೆಕ್ಟ್ರಾನ್ಸ್ನ ಇಂಜೆಕ್ಟ್ ಮಾಡಿ ಆ ಎಲೆಕ್ಟ್ರಾನ್ಸ್ನ ಯೂಸ್ ಮಾಡಿ ಕಲೆಕ್ಟರ್ ಸರ್ಕ್ಯೂಟಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕರೆಂಟ್ ಫಾರ್ಮ್ ಮಾಡಿದ್ವಿ. ಫಾರ್ವರ್ಡ್ ಬಯಾಸ್ ಸರ್ಕ್ಯೂಟು ಲೋ ರೆಸಿಸ್ಟೆನ್ಸು, ರಿವರ್ಸ್ ಬಯಾಸ್ ಸರ್ಕ್ಯೂಟ್ ಯಾವಾಗಲೂ ಹೈ ರೆಸಿಸ್ಟೆನ್ಸು. ಅದಕ್ಕೆ ದೇರ್ ಇಸ್ ಎ ಟ್ರಾನ್ಸ್ಫರ್ ಆಫ್ ರೆಸಿಸ್ಟೆನ್ಸ್ ಆಗುತ್ತೆ. ಟ್ರಾನ್ಸ್ಫರ್ ಆಫ್ ಟ್ರಾನ್ಸಿಸ್ಟರ್ ಅಂತ ಹೆಸರು ಬಂತು. ಸೊ ಈ ಟ್ರಾನ್ಸಿಸ್ಟರು ಒಂದು ರೆಸಿಸ್ಟೆನ್ಸ್ ಲೆವೆಲಿಂದ ಇನ್ನೊಂದು ರೆಸಿಸ್ಟೆನ್ಸ್ ಲೆವೆಲ್ ಸರ್ಕ್ಯೂಟಲ್ಲಿ ಎಲೆಕ್ಟ್ರಾನ್ಸ್ನ ಶಿಫ್ಟ್ ಮಾಡಿ ಕರೆಂಟ್ನ ಫಾರ್ಮ್ ಮಾಡೋದ್ರಿಂದ ಅದಕ್ಕೆ ಟ್ರಾನ್ಸಿಸ್ಟರ್ ಅನ್ನೋ ಹೆಸರು ಬಂತು. ಸೊ ನಮ್ಮ ಅನಾಲಜಿಲಿ ಏನಾಯಿತು, 3ನೇ ರೂಮಿಂದ ಹುಡುಗರು ಕರೆದಿದ ತಕ್ಷಣ ಜಂಪ್ ಹೊಡ್ಕೊಂಡು ಹೊಟ್ಟೋದ್ರಲ್ವ 2ನೇ ರೂಮಿಂದ ಮಿಕ್ಕಿದ ಹುಡುಗರಲ್ಲ, ಅದೇ ಟ್ರಾನ್ಸಿಸ್ಟರಲ್ಲೂ ಆಗಿದ್ದು. ಯಾವ್ಯಾವ ಎಲೆಕ್ಟ್ರಾನ್ಸ್ ಬೇಸಲ್ಲಿ ಮಿಕ್ಕಿತ್ತೋ ಕಲೆಕ್ಟರಿಂದ ಆ ಪಾಸಿಟಿವ್ ಟರ್ಮಿನಲಿಂದ ಸ್ಟ್ರಾಂಗ್ ಪುಷ್ ಬಂದಿದ ತಕ್ಷಣ ಎಲ್ಲ ಎಲೆಕ್ಟ್ರಾನ್ಸ್ ಜಂಪ್ ಹೊಡ್ಕೊಂಡು ಹೋಗಿ ದೊಡ್ಡ ಪ್ರಮಾಣದ ಕಲೆಕ್ಟರ್ ಕರೆಂಟ್ ಫಾರ್ಮ್ ಆಯಿತು. ಸೊ ಎಮಿಟರ್ ಯು ಪುಷ್ ಲಾಟ್ ಆಫ್ ಎಲೆಕ್ಟ್ರಾನ್ಸ್, ತುಂಬ ಎಲೆಕ್ಟ್ರಾನ್ಸ್ನ ಬೇಸಿಗೆ ಪುಷ್ ಮಾಡ್ತೀವಿ. ಬೇಸ್ ಕಲೆಕ್ಟರ್ ರಿವರ್ಸ್ ಬಯಾಸ್ ಆಗಿದೆ. ರಿವರ್ಸ್ ಬಯಾಸ್ ಆದರೂ ಕೂಡ ಎಲೆಕ್ಟ್ರಾನ್ಸು ಜಂಪ್ ಮಾಡೋದ್ರಲ್ಲಿ ಯಾವುದೇ ಅಡ್ಡಿ ಇಲ್ಲ. ಆ ಸೈಡ್ ಇರೋ ಪಾಸಿಟಿವ್ ಪುಷ್ ಮತ್ತು ಈ ಸೈಡ್ ನೆಗೆಟಿವ್ ರಿಪಲ್ಷನಿಂದ ಆ ಅಷ್ಟು ಎಲೆಕ್ಟ್ರಾನ್ಸು ಬೇಸ್ ಕಲೆಕ್ಟರ್ ಸರ್ಕ್ಯೂಟ್ನಲ್ಲಿ ದೊಡ್ಡ ಪ್ರಮಾಣದ ಕರೆಂಟನ್ನು ಫಾರ್ಮ್ ಮಾಡುತ್ತೆ. ದಿಸ್ ಇಸ್ ದ ಬೇಸಿಕ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್. BJT ಕೆಲಸ ಮಾಡೋದು ಈ ರೀತಿ. ಇದರ ಇನ್ಪುಟ್ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ, ಇದರ ಸರ್ಕ್ಯೂಟ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಕವರ್ ಮಾಡ್ತೀನಿ. ಇವತ್ತಿಗೆ BJT ಬೇಸಿಕ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಕನ್ನಡ ಟ್ರಾನಿಕ್ಸ್ ಚಾನಲ್ ಬಗ್ಗೆ ಅವರಿಗೆಲ್ಲ ತಿಳಿಸಿ ಹೆಚ್ಚು ಜನಕ್ಕೆ ಇದು ರೀಚ್ ಆಗೋ ರೀತಿ ನನಗೆ ಸಹಾಯ ಮಾಡಿ. ಹಾಗೆ ನಿಮಗೆ ಇದ್ರ ಮುಂದೆ ಏನಾದರೂ ಹೆಚ್ಚು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲೇ ಬಿಡಿ. ಅದನ್ನೆಲ್ಲ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ಪ್ರಯತ್ನ ಪಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.